ದೇಶ ವೇಗವಾಗಿ ಬೆಳೆದ್ರೂ ಕೂಡ ಈ ಗ್ರಾಮಕ್ಕೆ ಮಾತ್ರ ಯಾವ ಸೌಲಭ್ಯ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ನೆಟ್ವರ್ಕ್ ಸಮಸ್ಯೆ, ಬಸ್ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಂತೂ ಮಾಯವಾಗೋಗಿದೆ ಈ ಒಂದು ಗ್ರಾಮದಲ್ಲಿ ಅಂತಲೇ ಹೇಳಬಹುದು. ವಿಜಯನಗರ ಜಿಲ್ಲೆಯ ಒಳತಾಂಡ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಆಂಬ್ಯುಲೆನ್ಸ್ ಕರೆ ಮಾಡೋದಕ್ಕೂ ಕೂಡ 2-3 ಕಿಲೋಮೀಟರ್ ಹೋಗ್ಬೇಕಂತೆ. ಅಲ್ಲಿಗೆ ಹೋದ್ರೇನೆ ನೆಟ್ವರ್ಕ್ ಸಿಗೋದು. ಗ್ರಾಮದಿಂದ 2-3 ಕಿಲೋಮೀಟರ್ ಹೊರಗೆ ಹೋಗಿ ಕರೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನೋಡಿ. ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಇನ್ನೂ ಕೆಲವೊಂದು ಹಳ್ಳಿ ಗ್ರಾಮಗಳಲ್ಲಿ ಯಾವುದೇ ಸೌಲಭ್ಯ ಇಲ್ಲದೆ ಇರೋದು ಗಮನಕ್ಕೆ ಬರ್ತಾ ಇದೆ. ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನರು ಪರದಾಡ್ತಾ ಇದ್ದಾರೆ. ನಾವು ನಾಡಲ್ಲಿದ್ದೀವೋ ಇಲ್ಲ ಅಮೆಜಾನ್ ಕಾಡಲ್ಲಿದ್ದೀವೋ ಅನ್ನೋ ಅನುಮಾನವನ್ನು ಇಲ್ಲಿ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಹರಪನಹಳ್ಳಿ ತಾಲೂಕಿನ ಒಳತಾಂಡ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್, ಬಸ್ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಏನೇನೂ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀನಿ. ನನಗೆ ಆನ್ಲೈನ್ ಕ್ಲಾಸು ಇಲ್ಲಾಂದರೆ ಯಾವುದಾದ್ರೂ ಹಿಸ್ಟ್ರಿ, ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಇದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ಸ್ವಲ್ಪಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ, ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ಭಾಳ ತೊಂದರೆ ಆಗ್ತಿದೆ ಸರ್. ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಮತ್ತು ಮೂಲ ಸೌಕರ್ಯನೂ ಏನೂ ಇಲ್ಲ ಸರ್. ಲಾಸ್ಟ್ ಎಜುಕೇಶನ್ ಮಾಡ್ತಾರೆ ಸರ್. ನಾನು KS ಅಪ್ಲಿಕೇಶನ್ ಹಾಕಿದ್ದೆ ಸರ್. KS ಅಪ್ಲಿಕೇಶನ್ ಡೇಟ್ ಬಿಟ್ಟಾರು ಗೊತ್ತಿಲ್ಲ ನನಗೆ. ನಾನು ಟವರಿಗೆ ಹೋದ್ಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಗೊತ್ತಾಗಿದೆ ಸರ್ ನನಗೆ. ನೋಡ್ರಿ, ರಾಜಕಾರಣಿಗಳು ಬರೀ ಆಶ್ವಾಸನೆ ಕೊಡ್ತಾರೆ. ಓಟ್ ಬಂದಾಗ ಲತಾ ಮೇಡಮ್ರು ನಾವು ಇದು ಮಾಡ್ತೀವಿ, ಟವರ್ ಹಾಕ್ಸ್ತೀವಿ ಅಂತಂದರು. ಪ್ರಭಾ ಮಲ್ಲಿಕಾರ್ಜುನ ಅವರು ಲೆಟ್ರ್ ಕೊಟ್ಟರು. ಆಮೇಲೆ MP ರವೀಂದ್ರ ಅವರಿದ್ದಾಗ ಅವರೇ ನಾವು ನೆಟ್ವರ್ಕ್ ಮಾಡಿಸ್ಕೊಡ್ತೀವಿ ಅಂತಂದರು. ಆಮೇಲೆ ಇಲ್ಲಿ ಶಾಲೆಗೆ ಎಲೆಕ್ಷನ್ ಮಾಡೋ ಮುಂದೆ, ಎಲೆಕ್ಷನ್ ಹಾಕೋ ಮುಂದೆ ಅಷ್ಟೇ ಓಟು ಇದು ಟವರು. ಒಂದೇ ದಿನ ಬೆಳಗ್ಗೆ 5 ಗಂಟೆಯಿಂದ, ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4:15 5 ಗಂಟೆ ಮಟ್ಟ ಇತ್ತು. 5 ಗಂಟೆಗೆ ಹೋಗ್ಬಿಡ್ತು. ಬರೇ ನಮಗೆ ಒಳತಾಂಡ ಅನ್ನೋದು ಅದೆಲ್ಲ ಹುಡುಗರು ಹೇಳಿದ್ದಾರೆ. ನಾ ಏನು ಹೇಳಂಗೆ ಸಪ್ರೇಟಾಗಿ ಹೇಳಂಗಿಲ್ಲ. ನಮಗೆ ನಾವು ಸರ್ಕಾರಿ ಹುಷಾರಿಲ್ಲ ಅಂತಂದ್ರೆ ಹೆಂಗೆ ಮಾಡ್ತೀರಿ? ಹುಷಾರಿಲ್ಲ ಅಂದರೆ ಸತ್ತು ಹೋಗೋದು. ನಾ ಸೂಟಿಗೆ ಮಾತಾಡ್ತೀನಲ್ಲ, ನಾವು ಓಪನ್ ಆಗಿ ಡೈರೆಕ್ಟಾಗಿ ಮಾತಾಡೋದು. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು. ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ, ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದೆ ನೋಡಿದ್ರೆ ನಾಗರ ಹಾವು, ಸರ್ಪ ಹಾವು ಹಿಂದೆ ಸರಿದ್ರೆ, ಮತ್ತು ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತು ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಭಾಳ ತೊಂದರೆ ಆಗ್ತಿದೆ. ದಯಮಾಡಿ ಎಲ್ಲರೂ ಇದು ಮಾಡಿ, ರಾಜಕಾರಣಿಗಳಾಗಲಿ ಅವ್ರ ಚಟಕ್ಕಷ್ಟೇ ಇದು ಮಾಡ್ಕೊಂಡು ಓಟ್ ಹಾಕೊಂಡು ಹೋಗ್ಬಿಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.